ಆಯಿತು ಡೆಡ್ಲಿ ಇಡ್ಲಿ ತಿಂದರೆ ಕಾಲಿಗೆ ಕೊಡ್ಲಿ ಬಿದ್ದಂತೆ. ಇಡ್ಲಿ ತಿನ್ನುವವರಿಗೆ ಶಾಕ್ ಕೊಟ್ಟ ಸರ್ಕಾರ. ರಸ್ತೆ ಬದಿ ಇಡ್ಲಿ ಮಾರುವವರಿಗೂ ಕೂಡ ಇದು ಆಘಾತ. ಇಡ್ಲಿ ತಿಂದರೆ ಬೀಳುತ್ತೆ ದಂಡ ದಂಡ ದಂಡ. ಮಾರಕ ರೋಗದಿಂದ ಬಚಾವಾಗಲು ಆ ರೀತಿಯ ಇಡ್ಲಿಯನ್ನು ತಿನ್ನಲೇಬೇಡಿ. ಪ್ಲಾಸ್ಟಿಕ್ ಜೊತೆಗೆ ಇಡ್ಲಿ ಬೇಯಿಸುವವರಿಗೂ ಕೂಡ ಎಚ್ಚರ. ಕಾಟನ್ ಬಟ್ಟೆ ಇಟ್ಟು ಇಡ್ಲಿ ಬೇಯಿಸಬೇಕು. ಇನ್ನು ಮುಂದೆ ಪೇಪರ್ ಸುತ್ತಿ ಇಡ್ಲಿ ಪಾರ್ಸಲ್ ಮಾಡಂಗಿಲ್ಲ. ಪೇಪರ್ನಲ್ಲಿರುವ ಇಂಕು ಇಡ್ಲಿ ಮೂಲಕ ನಿಮ್ಮ ಹೊಟ್ಟೆ ಸೇರುತ್ತೆ. ಇನ್ನು ಮುಂದೆ ಸರ್ಕಾರದ ಡೆಡ್ಲೈನ್ಸ್ ಅಥವಾ ಗೈಡ್ಲೈನ್ಸ್ ಅನ್ನು ಪಾಲಿಸಲೇಬೇಕು. ಆರೋಗ್ಯ ಇಲಾಖೆಯಿಂದ ಇಡ್ಲಿ ವ್ಯಾಪಾರಿಗಳಿಗೆ ಖಡಕ್ ಸೂಚನೆ ಹೊರಡಿಸಲಾಗಿದೆ. ಡೆಡ್ಲಿ ಇಡ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೂ ಕೂಡ ಸರ್ಕಾರ ಈಗ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ಹೋಟೆಲ್, ರೆಸ್ಟೋರೆಂಟ್, ಉಪಹಾರ ಕೇಂದ್ರ, ಬೀದಿ ಬದಿಗಳಲ್ಲಿ ಇಡ್ಲಿ ತಯಾರಿಸುವ ವೇಳೆ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಮೂಲಕ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ಶೀಘ್ರದಲ್ಲೇ ನಿಷೇಧ ಹೇರುವ ಸುಳಿವು ನೀಡಿದೆ. ಇಡ್ಲಿ ತಯಾರಿಸುವ ವೇಳೆ ಬಟ್ಟೆ ಬದಲಿಗೆ ಪ್ಲಾಸ್ಟಿಕ್ ಬಳಸುವುದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿದೆ. ಕ್ಯಾನ್ಸರ್ನಂತಹ ರೋಗಗಳಿಗೆ ಕಾರಣವಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈ ತರಹದ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಸಾಕಷ್ಟು ರಸ್ತೆ ಬದಿಯ ವ್ಯಾಪಾರಿಗಳು, ಇಡ್ಲಿ ವ್ಯಾಪಾರಿಗಳು, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡವರು ಇಡ್ಲಿ ಮಾರ್ತಾರೆ. ಇಡ್ಲಿ ಮಾರುವಂತಹ ಸಂದರ್ಭದಲ್ಲಿ ಆ ಇಡ್ಲಿ ಬೇಯಿಸುವಂತಹ ಕುಕ್ಕರ್ನಲ್ಲಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ಕನ್ನು ಇಟ್ಕೊಂಡಿರ್ತಾರೆ. ಈ ಇಡ್ಲಿಯ ಜೊತೆಗೆ ಪ್ಲಾಸ್ಟಿಕ್ ಕೂಡ ಬೆಂದು ಆ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂತಹ ಕೆಮಿಕಲ್ಲು ಇಡ್ಲಿ ಮುಖಾಂತರವಾಗಿ ನಮ್ಮ ಹೊಟ್ಟೆ ಸೇರುತ್ತೆ. ಹೊಟ್ಟೆ ಸೇರಿದ ಮೇಲೆ ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೂ ಕೂಡ ಅದು ಕಾರಣ ಆಗಬಹುದು. ಹಾಗಾಗಿ ಸರ್ಕಾರ ಈಗ ಒಂದು ಹೊಸ ಗೈಡ್ಲೈನ್ಸನ್ನು ಹೊರಡಿಸಿದೆ. ಇಡ್ಲಿ ಮಾರಾಟ ಮಾಡಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಇಡ್ಲಿ ಬೇಯಿಸುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ಇಟ್ಟು ಬೇಯಿಸಬೇಡಿ. ಅಲ್ಲಿ ಕಾಟನ್ ಬಟ್ಟೆಗಳನ್ನು ಇಟ್ಟು ಬೇಯಿಸಿ ಅದಾದ ನಂತರ ಆ ಪ್ಲೇಟ್ನಲ್ಲಿ ಕೆಲವರು ಪ್ಲಾಸ್ಟಿಕ್ಕನ್ನು ಇಟ್ಟು ಅದ್ರ ಮೇಲೆ ಬಿಸಿ ಬಿಸಿ ಆಹಾರವನ್ನು ಹಾಕ್ತಾರೆ. ಅದು ಕೂಡ ಇನ್ನು ಮುಂದೆ ಆ ರೀತಿಯೂ ಕೂಡ ಪದ್ಧತಿಯನ್ನು ಪಾಲಿಸೋ ಹಾಗಿಲ್ಲ. ಪ್ಲಾಸ್ಟಿಕ್ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಈಗ ಈ ಡೆಡ್ಲಿ ಇಡ್ಲಿಯ ಜೊತೆಗಿನ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದೆ. ಈಗಾಗಲೇ ಸರ್ಕಾರ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ನಿಯಮ ಮೀರಿ ನಿಯಮ ಉಲ್ಲಂಘನೆ ಮಾಡಿ ಪ್ಲಾಸ್ಟಿಕ್ ಜೊತೆಗೆ ಇಡ್ಲಿಯನ್ನು ಬೇಯಿಸುವುದು ಗೊತ್ತಾದರೆ ಲಕ್ಷಾಂತರ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಯಾವುದೇ ತರಹದ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ ಕ್ರಮವನ್ನು ಕೈಗೊಳ್ಳುತ್ತೆ ಎನ್ನುವಂತಹದ್ದು ಇದು ಸರ್ಕಾರದ ಖಡಕ್ ಸೂಚನೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದೆ.